ನಮ್ಮ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ಮತ್ತೊಂದು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ನಾವು ಕೂಡಿ ಬರುವ ಹಾಗೆ ಕರ್ತನು ತಾನೇ ತನಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡು ಉಪಯೋಗಿಸಲ್ಪಟ್ಟಂತಹ ದೈವ ಸೇವಕರುಗಳ ಬಗ್ಗೆ ನಾವು ಧ್ಯಾನಿಸುವಾಗ ಅನುಗ್ರಹಿಸಿಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ ಕರ್ತನ ಸಮ್ಮುಖಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ದೇಶದಲ್ಲಿರುವಂಥ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬೇಕೆಂಬುದಾಗಿ ಹೇಳಲ್ಪಟ್ಟಂಥ ಕರ್ತನು ಈ ಕಡೆಯ ದಿನಮಾನಗಳಲ್ಲಿ ನಿಮಗೋಸ್ಕರವಾಗಿ ಆತ್ಮಗಳನ್ನು ಆದಾಯ ಮಾಡುವಂತಹ ದೈವ ಸೇವಕರನ್ನು, ದೈವ ಜನಗಳನ್ನು ನೀವು ಎಬ್ಬಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಕೇಳುವಂಥ ಈ ಸಂದೇಶವು ಅನೇಕರನ್ನು ನೀನು ಒಪ್ಪುವಂಥ ಮನುಷ್ಯರನ್ನಾಗಿ, ನಿನ್ನ ಚಿತ್ತವನ್ನು ಮಾಡುವಂತಹ ದೈವ ಮಗಳನ್ನಾಗಿ, ಮಗನನ್ನಾಗಿ ರೂಪಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವ ಜನರೇ, ಡ್ಯಾನಿಯಲ್ ನ್ಯಾಶ್ ಈ ರೀತಿಯಾದಂಥ ಒಬ್ಬ ದೈವ ಸೇವಕನು ಅಮೇರಿಕದಲ್ಲಿ ಸೇವೆಯನ್ನು ಮಾಡಿದಂಥವರಾಗಿದ್ದರು. ಅವರ ಜನನ ಮಾತ್ರವಲ್ಲದೆ ಅವರ ಜೀವನದ ಕುರಿತಾಗಿ ಅದೆಷ್ಟೋ ಸಂಗತಿಗಳನ್ನು ಉಳಿಯಾದ ಹಾಗೆ ದೇವರಿಗೋಸ್ಕರವಾಗಿ ಮಾತ್ರವೇ ಸೇವೆ ಮಾಡಿದಂಥದ್ದನ್ನು ಉಳಿಸಿ ಹೋಗಲ್ಪಟ್ಟಂತಹ ದೈವ ಮನುಷ್ಯನು ಡ್ಯಾನಿಯಲ್ ನ್ಯಾಶ್ ರವರು. ಚಾರ್ಲೆಸ್ ಫಿನ್ನಿ ಅನ್ನುವಂತಹ ದೈವ ಸೇವಕರಿಗೋಸ್ಕರವಾಗಿ ಬಹಳವಾಗಿ ಪ್ರಾರ್ಥನೆ ಮಾಡಿದಂಥವರು. ಒಂದು ಕಾಲದಲ್ಲಿ 17ನೇ ಶತಮಾನದಲ್ಲಿ ಅಮೇರಿಕ ದೇಶ ಮಾತ್ರವಲ್ಲದೆ ಯುರೋಪಿನ ದೇಶದಲ್ಲಿ ದೊಡ್ಡ ಉಜ್ಜೀವನವನ್ನು ಕೊಂಡು ಬಂದಂತಹ ಚಾರ್ಲ್ಸ್ ಫಿನ್ನಿ ಅವರ ಮುಖಾಂತರವಾಗಿ ಕರ್ತನು ಮಹತ್ ಕಾರ್ಯಗಳನ್ನು ಮಾಡಿದರು. ಚಾರ್ಲ್ಸ್ ಫಿನ್ನಿ ಅವರು ಅಷ್ಟು ಬಲವಾಗಿ ಉಪಯೋಗವಾಗಲಿಕ್ಕೂ ಕರ್ತನಿಗೋಸ್ಕರವಾಗಿ ಸೇವೆ ಮಾಡಲಿಕ್ಕೂ ಸಹ ಮಾರ್ಗದರ್ಶಕನು, ಮಾತ್ರವಲ್ಲದೆ ಅವರಿಗೆ ಪ್ರಾರ್ಥನಾ ಬೆನ್ನೆಲುಬಾಗಿ ನಿಲ್ಲಲ್ಪಟ್ಟಂಥವರು ಡ್ಯಾನಿಯಲ್ ನ್ಯಾಶ್ ರವರಾಗಿದ್ದರು. ಇವರ ಬಗ್ಗೆ ಅನೇಕ ವಿಧವಾದಂಥ ಕುರುಹುಗಳಿಲ್ಲ. ಅವರ ವಂಶಸ್ಥರ ಕುರಿತಾಗಿಯೂ ಸಹ ಸುಳಿವಿಲ್ಲ. ಅವರ ವಿಷಯದಲ್ಲಿ ಅನೇಕ ಸಂದೇಶಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯವಿಲ್ಲ. ಅವರ ಬಗ್ಗೆ ಪುಸ್ತಕಗಳಲ್ಲಿ ಬರೆಯಲ್ಪಡಲಿಲ್ಲ. ಅವರು ಎಷ್ಟು ಓದಿದರು, ಯಾವ ಶಾಲೆಯಲ್ಲಿ ಓದಿದರು ಎಂಬುದಾದಂತಹ ದಾಖಲಾತಿಗಳು ಸಹ ಇಲ್ಲ. ಆದರೆ ಆತನೊಬ್ಬ ಮಹಾನ್ ದೈವ ಭಕ್ತ, ಪ್ರಾರ್ಥನಾ ವೀರನಾಗಿದ್ದನು. ಈ ವ್ಯಕ್ತಿಯು ತಾನು ಸಭಾಪಾಲಕನಾಗಿ ಸೇವೆ ಸಲ್ಲಿಸುವ ಸಮಯದಲ್ಲಿ 2 ಸಾರಿ ಉಜ್ಜೀವನವನ್ನು ಕಂಡುಕೊಂಡವರು. ಮಾತ್ರವಲ್ಲದೆ ಇವರ ಮುಖಾಂತರವಾಗಿ ಕರ್ತನ ಆ ಉಜ್ಜೀವನವನ್ನು ತಂದರು. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವುದಾದರೆ, ತನ್ನ ಅಮೇರಿಕ ದೇಶಕ್ಕೋಸ್ಕರವಾಗಿ ನಿರಂತರವಾಗಿ ಮೊಣಕಾಲೂರು ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡುವಂಥವರಾಗಿದ್ದರು. ಆತ್ಮಗಳ ರಕ್ಷಣೆಗಾಗಿ ಚಾರ್ಲ್ಸ್ ಫಿನ್ನಿ ಎಂದಿಗೂ ಸಹ ವೇದಾಭ್ಯಾಸ, ಸಂದೇಶ, ಬೋಧನಾ ಶೈಲಿ ಅಥವಾ ತರ್ಕಬದ್ಧವಾಗಿ ಮಾತನಾಡುವಂಥ ವಿಧಾನಗಳನ್ನು ಬಳಸಲಿಲ್ಲ. ಬದಲಾಗಿ ಅವರ ಬಲವಾದಂತಹ ಪ್ರಾರ್ಥನೆಯಿಂದಲೇ ಪವಿತ್ರಾತ್ಮನಿಂದ ಉಪಯೋಗಿಸಲ್ಪಟ್ಟವರು. ಮಾತ್ರವಲ್ಲದೆ ಚಾರ್ಲೆಸ್ ಫಿನ್ನಿಯವರು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ಸಹ ಕರ್ತನು ಅಪರಿಮಿತವಾಗಿ ಕಾರ್ಯವನ್ನು ಮಾಡುವ ಹಾಗೆ ಅವರಿಗೋಸ್ಕರವಾಗಿ ಎಡೆಬಿಡದೆ ಪ್ರಾರ್ಥಿಸಲ್ಪಡುತ್ತಿದ್ದಂಥ ದೈವ ಮನುಷ್ಯ ಡ್ಯಾನಿಯಲ್ ನ್ಯಾಶ್ ರವರಾಗಿದ್ದರು. ಅವರನ್ನು ಕುರಿತಾಗಿ ಈ ದಿನದಲ್ಲಿ ನಾವು ಧ್ಯಾನಿಸಲ್ಪಡುತ್ತಾ ಇದ್ದೇವೆ. ತನ್ನ 40ನೇ ವರ್ಷದ ವಯಸ್ಸಿನಲ್ಲಿ ಲೊವಿಲ್ಲೆ ಅನ್ನುವಂತಹ ಒಂದು ಪಟ್ಟಣದಲ್ಲಿ ಅವರು ಸಭಾಪಾಲಕರಾಗಿ ಕರ್ತನ ಸಮ್ಮುಖದಲ್ಲಿ ಸೇವೆಗಾಗಿ ಒಪ್ಪಿಸಿಕೊಡುತ್ತಾರೆ. 1825ರಲ್ಲಿ ಆ ಸ್ಥಳದಲ್ಲಿ ನಡೆದ ಮೊದಲನೆಯ ಗಣತಿಯ ಪ್ರಕಾರವಾಗಿ ನೋಡುವುದಾದರೆ ಅವರು ಚಿಕ್ಕದಾದಂತಹ ಒಂದು ಸ್ಥಳವನ್ನು ಮಾತ್ರವೇ ಹೊಂದಿಕೊಂಡವರಾಗಿದ್ದರು. ಈ ಸಭೆಯಲ್ಲಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಾರಂಭದಲ್ಲಿ ಸುಮಾರು 70 ಜನಗಳು ಕರ್ತನ ಸಮ್ಮುಖಕ್ಕೆ ಹೊಸದಾಗಿ ಬರುವ ಹಾಗೆ ಆ ಸಭೆಯಲ್ಲಿ ಅವರು ಉಜ್ಜೀವನವನ್ನು ಕಂಡುಕೊಂಡರು. ಮಾತ್ರವಲ್ಲದೆ ಅವರು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿಯೂ ಸಹ, ಆ ಕಟ್ಟಡ ಕಟ್ಟಿದ ನಂತರದಲ್ಲಿಯೂ ಸಹ ಅವರ ಒಂದು ಪ್ರಾರ್ಥನಾ ಗುಂಪು ವಿಶಿಷ್ಟವಾದಂಥ ರೀತಿಯಲ್ಲಿ ಬೆಳೆಸಿದರು. ಅದೇ ಸಮಯದಲ್ಲಿ ಅನೇಕ ಹಳ್ಳಿಗಳು ಇವರ ಪ್ರಾರ್ಥನೆಯಿಂದ ಕರ್ತನ ಕಡೆಗೆ ಮನತಿರುಗಲ್ಪಡುತ್ತಾ ಇತ್ತು. ಸಭಾಪಾಲಕರಾದಂಥ ನ್ಯಾಶ್ ರವರು ಆ ಗುಂಪನ್ನು ಮುನ್ನಡೆಸುವವರಾಗಿದ್ದರು. ಪ್ರಾರ್ಥನಾ ಕಟ್ಟಡ ಪೂರ್ಣಗೊಳ್ಳುವಂತಹ ವಿಷಯದಲ್ಲೂ ಸಹ ಕರ್ತನ ಸಮ್ಮುಖದಲ್ಲಿ ಎಡೆಬಿಡದೆ ಪ್ರಾರ್ಥಿಸಲ್ಪಡುತ್ತಿದ್ದಂತಹ ದೈವ ಮನುಷ್ಯರು ನ್ಯಾಶ್ ರವರಾಗಿದ್ದರು. ಇವರು ದೀರ್ಘಕಾಲದ ಸೇವೆಗೆ ತಳಹದಿ ಆಗಲ್ಪಟ್ಟಂಥದ್ದು ಅವರ ಪ್ರಾರ್ಥನಾ ಜೀವಿತವಾಗಿದೆ.
1822 ಸೆಪ್ಟೆಂಬರ್ 25ರಂದು ಒಂದು ವಿಚಿತ್ರವಾದಂಥ ವಾರ್ಷಿಕ ಸಭಾಕೂಟವನ್ನು ಅನೇಕ ಜನಗಳಿಗಾಗಿ ಏರ್ಪಡಿಸಿದ್ದರು. ಅದರಲ್ಲಿ ಅವರು 9ರಿಂದ ಮಾತ್ರವಲ್ಲದೆ 3 ಮತಗಳಲ್ಲೇ ಕೂಡಲ್ಪಟ್ಟಂತಹ ಜನಗಳಿಗೆ ಬೋಧಿಸಲ್ಪಟ್ಟರು. ಒಬ್ಬ ಯೌವನಸ್ಥನು ಆ ಸೇವೆಯಲ್ಲಿರುವುದೇ ಅವರ ಬಯಕೆಯಾಗಿತ್ತು. ಕರ್ತನ ಕಡೆಗೆ ಮನತೆರುಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಅರಿತವರಾಗಿ ಆ ಒಂದು ಕೂಟಕ್ಕಾಗಿ ಬಹಳವಾಗಿ ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸಲ್ಪಟ್ಟವರಾಗಿದ್ದರು. 46ನೇ ವಯಸ್ಸುಳ್ಳಂತಹ ಈ ದೇವ ಮನುಷ್ಯನು ಬಹಳವಾಗಿ ಮುದುಕನಾದಂಥ ಸ್ಥಿತಿಯಲ್ಲಿ ಇದ್ದರೂ ಸಹ ಪ್ರಾರ್ಥನೆಯಲ್ಲಿ ಯೌವನಸ್ಥನ ಹಾಗೆ ಮೊಣಕಾಲೂರಿ ಪ್ರಾರ್ಥಿಸಲ್ಪಟ್ಟವರಾಗಿದ್ದರು. ಸಭಾಪಾಲಕನಾಗಿ ಮಾಡುತ್ತಿರುವಂಥ ಸೇವೆ ಮತ್ತು ಇತರ ಸೇವೆಯು ಮುಗಿಯುವಂಥ ಆ ಸಂದರ್ಭದಲ್ಲಿ 2ನೇ ಉಜ್ಜೀವನವನ್ನು ಕಂಡುಕೊಂಡರು. ಜನಗಳು 200 ಜನಕ್ಕಿಂತಲೂ ಹೆಚ್ಚಾಗಿ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ಮನ ತಿರುಗಿದರು. ಸುಮಾರು 308 ಮನೆ ಇರುವಂತಹ ಒಂದು ಪಟ್ಟಣದಲ್ಲಿ 2000ದಷ್ಟು ಜನಗಳು ಕರ್ತನ ಕಡೆಗೆ ಮನ ತಿರುಗುವ ಹಾಗೆ ಡ್ಯಾನಿಯಲ್ ನ್ಯಾಶ್ರವರ ಪ್ರಾರ್ಥನೆಯನ್ನು ಕರ್ತನು ಮೆಚ್ಚಲ್ಪಟ್ಟು ಆ ಸ್ಥಳಗಳಲ್ಲಿ ಉಜ್ಜೀವನವನ್ನು ಕೊಂಡು ಬಂದರು. ದೇವರು ಒಬ್ಬ ನಿರಾಕರಿಸಲ್ಪಟ್ಟಂತಹ ಸಭಾಪಾಲಕರನ್ನು ಈ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟದ್ದು ಕಡಿಮೆ. ಹೌದು ಪ್ರಿಯರೇ, ಡ್ಯಾನಿಯಲ್ ನ್ಯಾಶ್ರವರು ತಮ್ಮ ಸಭೆಯಲ್ಲಿರುವಂಥ ದೈವ ಮಕ್ಕಳನ್ನು ಬಹಳವಾಗಿ ಪ್ರೀತಿ ಮಾಡಲ್ಪಟ್ಟಂಥವರಾಗಿದ್ದರು. ಆದರೆ ಈ ಪ್ರೀತಿಯನ್ನು ಅರಿಯದೇ ಇರುವಂತಹ ಸ್ವಂತ ಸಭೆಯವರು, ಸ್ವಂತ ದೈವ ಮಕ್ಕಳು ಡ್ಯಾನಿಯಲ್ ನ್ಯಾಶ್ರವರನ್ನು ಒಬ್ಬ ಮುದುಕನು ಎಂಬುದಾಗಿ ಹೇಳಿ, ಇವರ ಉಪದೇಶ ಸರಿಯಿಲ್ಲ ಎಂಬುದಾಗಿ ಹೇಳಿ ತಿರಸ್ಕರಿಸಲ್ಪಟ್ಟವರಾಗಿದ್ದರು. ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟವರಾಗಿದ್ದರೂ ಸಹ ದೇವರಿಂದ ಡ್ಯಾನಿಯಲ್ ನ್ಯಾಶ್ರವರು ತಿರಸ್ಕರಿಸಲ್ಪಡಲಿಲ್ಲ. ತಾನು ಅಧಿಕವಾಗಿ ಪ್ರೀತಿಸಿದಂತಹ ಆ ಜನಗಳಿಂದ ಇವರು ತಿರಸ್ಕಾರವನ್ನು ಹೊಂದಿದ್ದರು. ಅವರ ಮಧ್ಯದಲ್ಲಿ ಇದ್ದುಕೊಂಡು ಬಹಳ ಕಠಿಣವಾದಂತಹ ಸೇವೆಯನ್ನು ಮಾಡಿದರು. ಆದರೂ ಸಹ ಆ ಸಭೆಯ ವಿಶ್ವಾಸಿಗಳು ಇವರ ಸೇವೆಯನ್ನಾಗಲಿ, ಇವರ ಪ್ರೀತಿಯನ್ನಾಗಲಿ, ಇವರ ಆತ್ಮಿಕ ಜೀವಿತವನ್ನು ಗ್ರಹಿಸದೆ ಇವರನ್ನು ನಿರಾಕರಿಸಲ್ಪಟ್ಟಿದ್ದರಿಂದ ಅದರಿಂದ ಮನನೊಂದು ಡ್ಯಾನಿಯಲ್ ನ್ಯಾಶ್ರವರು ಜಜ್ಜಲ್ಪಟ್ಟವರು. ಅಂತಹ ಜಜ್ಜಲ್ಪಟ್ಟಂತಹ ಈ ದೈವ ಮನುಷ್ಯನು ನಿರೀಕ್ಷೆಯಿಂದ ಪ್ರಾರ್ಥಿಸುವಂಥದ್ದು ಅಸಾಧ್ಯವೆನಿಸಿತ್ತು. ಆದರೆ ಇವರು ನಿರೀಕ್ಷೆಯಿಂದಲೇ ಪ್ರಾರ್ಥಿಸುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡವರಾಗಿದ್ದರು. ಇದೇ ಸಂದರ್ಭದಲ್ಲಿ ಚಾರ್ಲ್ಸ್ ಫಿನ್ನಿಯವರು ಬೋಧನೆ ಮಾಡುವುದಕ್ಕೋಸ್ಕರವಾಗಿ, ಪರೀಕ್ಷೆಯನ್ನು ಬರೆಯಲಿಕ್ಕೋಸ್ಕರವಾಗಿ ಅವರು ಬರುತ್ತಾರೆ. ಫಿನ್ನಿಯವರ ಡ್ಯಾನಿಯಲ್ ನ್ಯಾಶ್ರವರೊಂದಿಗಿನ ಜೀವಿತವು ಉತ್ತಮವಾದಂತಹ ಒಂದು ಸಂಬಂಧವನ್ನು ಹೊಂದಿದ್ದದಾಗಿತ್ತು. ಡ್ಯಾನಿಯಲ್ ನ್ಯಾಶ್ರವರನ್ನು ಚಾರ್ಲ್ಸ್ ಫಿನ್ನಿಯವರು ಬಹಳವಾಗಿ ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಮಾತ್ರವಲ್ಲದೆ ಕೊನೆಯ ದಿನಗಳಲ್ಲಿ ಚಾರ್ಲ್ಸ್ ಫಿನ್ನಿ ಮಾತ್ರವಲ್ಲದೆ ಡ್ಯಾನಿಯಲ್ ನ್ಯಾಶ್ರವರು ಕರ್ತನ ಉಜ್ಜೀವನಕ್ಕೋಸ್ಕರವಾಗಿ ಒಟ್ಟೊಟ್ಟಿಗೆ ಇದ್ದು ಸೇವೆಗಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯಲ್ಲೂ ಕರ್ತನ ಸುವಾರ್ತೆಯಲ್ಲಿಯೂ ಸಹ ತೊಡಗಿಸಿಕೊಂಡವರಾಗಿ ಇದ್ದರು. ಡ್ಯಾನಿಯಲ್ ನ್ಯಾಶ್ ಮಾತ್ರವಲ್ಲದೆ ಚಾರ್ಲ್ಸ್ ಫಿನ್ನಿ ಇಬ್ಬರೂ ಸಹ ಈ ಒಡಂಬಡಿಕೆಯ ಸೇವೆಯನ್ನು ಪ್ರಾರಂಭಿಸಿದಾಗ ಇತರ ಸೇವಕರ ಜೊತೆಯಲ್ಲಿ ಅವರು ಸೇರಿಕೊಳ್ಳುವಂತಹ ಆಲೋಚನೆಯನ್ನು ಮಾಡಲೇ ಇಲ್ಲ. ಈ ಒಂದು ದೇಶಗಳಲ್ಲಿ ಉಜ್ಜೀವನವನ್ನು ತರುವಂಥದ್ದು ಮಾತ್ರವಲ್ಲದೆ ಕರ್ತನ ಕಡೆಗೆ ತಪ್ಪಿಸಿಕೊಂಡು ಹೋಗಿರುವಂಥ ಅನೇಕ ಕುರಿಗಳನ್ನು ಹುಡುಕಿ ಕರ್ತನ ಸಮ್ಮುಖದಲ್ಲಿ ನಿಲ್ಲಿಸುವಂತಹ ಘನ ಉದ್ದೇಶದೊಟ್ಟಿಗೆ ಡ್ಯಾನಿಯಲ್ ನ್ಯಾಶ್ರವರು, ಚಾರ್ಲ್ಸ್ ಫಿನ್ನಿಯವರು ಇಬ್ಬರು ಸಹ ಒಟ್ಟಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದರು. ಸುವಾರ್ಥ ಸೇವೆ ಪ್ರಾರಂಭ ಮಾಡುವಂಥದ್ದು ಅದಕ್ಕಿಂತಲೂ ಮುಂಚಿತವಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ರಲ್ಲಿ ಇವರು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಆ ಸುವಾರ್ಥ ಗುಂಪುಗಳಲ್ಲಿ, ಆ ಸುವಾರ್ಥ ಕೂಟಗಳಲ್ಲಿ ಕರ್ತನಾತ್ಮನು ಬಲವಾಗಿ ಕಾರ್ಯವನ್ನು ಮಾಡಲ್ಪಡುವಂಥದ್ದನ್ನು ಚಾರ್ಲ್ಸ್ ಫಿನ್ನಿಯವರು ಗ್ರಹಿಸಿಕೊಳ್ತಾ ಇದ್ರು. ಇದೆಲ್ಲವೂ ಸಹ ಡ್ಯಾನಿಯಲ್ ನ್ಯಾಶ್ರವರು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದರಿಂದಲೇ ಆಯಿತು ಎಂಬುದಾಗಿ ಹೇಳಿ ಚಾರ್ಲ್ಸ್ ಫಿನ್ನಿಯವರು ಡ್ಯಾನಿಯಲ್ ನ್ಯಾಶ್ರವರ ಬಗ್ಗೆ ಹೇಳಲ್ಪಡುತ್ತಾರೆ. ದೇವರು ಸುವಾರ್ಥ ಕೂಟಗಳಲ್ಲಿ ನಡೆಯಲ್ಪಡಬೇಕಾದಂಥ ಆ ಸ್ಥಳಗಳಲ್ಲಿ ಮುಂಚಿತವಾಗಿ ಡ್ಯಾನಿಯಲ್ ನ್ಯಾಶ್ರವರು ಹೋಗಿ ನಡೆದಾಡುತ್ತಾ ಮೌನವಾಗಿದ್ದುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಆ ಕೂಟ ನಡೆಯುವಂತಹ ಸ್ಥಳಗಳಲ್ಲಿ ಇರುವಂಥ ದೈವ ಮಕ್ಕಳನ್ನು ಅವರು ಗುರುತು ಹಿಡಿಯಲ್ಪಟ್ಟು ಇಬ್ಬರನ್ನಾಗಿ ಅವರು ಕರೆದುಕೊಂಡು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾ ಆ ಸ್ಥಳದಲ್ಲಿ ನಡೆಯುವಂಥ ಕೂಟಗಳಲ್ಲಿ ಕರ್ತನು ತಾನೇ ಅಧಿಕವಾಗಿ ಸಂಚರಿಸುವ ಹಾಗೆಯೂ ಕಾರ್ಯಗಳನ್ನು ಮಾಡುವ
ಮಾಡುವ ಹಾಗೆಯೂ ಚಾರ್ಲೆಸ್ ಫಿನ್ನಿ ಅವರನ್ನು ಬಹಳವಾಗಿ ಉಪಯೋಗಿಸಲ್ಪಡುವ ಹಾಗೆಯೂ ಡ್ಯಾನಿಯಲ್ ನ್ಯಾಶ್ ರವರು ಮೊಣಕಾಲೂರುತ್ತಾ ನಿರಂತರವಾಗಿ ಪ್ರಾರ್ಥಿಸುವಂಥವರಾಗಿ ಇದ್ದರು. ಚಾರ್ಲೆಸ್ ಫಿನ್ನಿ ಅವರ ಸೇವೆಯನ್ನು ಕುರಿತಾಗಿ ಒಬ್ಬ ಸ್ತ್ರೀಯು ಹೇಳುವಂತಹ ಸಮಯದಲ್ಲಿ ಹೀಗೆ ಹೇಳಲ್ಪಡ್ತಾರೆ. ಅದನ್ನು ಕೇಳಿದಂತಹ ಸ್ತ್ರೀ ಚಾರ್ಲೆಸ್ ಫಿನ್ನಿ ಅವರ ಸೇವೆಯನ್ನು ಕುರಿತಾಗಿ ಹೇಳುವಾಗ ಚಾರ್ಲೆಸ್ ಫಿನ್ನಿ ಸೇವೆ ಸಲ್ಲಿಸಲು ಬೋಲ್ಟನ್ಗೆ ಹೋದರು. ಆದರೆ ಅವರು ಕೂಟ ಪ್ರಾರಂಭಿಸುವಂಥ ಮುಂಚೆಯೇ ಇಬ್ಬರು ವ್ಯಕ್ತಿಗಳು ಆಶ್ರಯ ಸಿಗ್ಬೋದಾ ಅಂತೇಳಿ ಕೇಳಿಕೊಂಡು ಆ ಕೂಟ ನಡೆಯುವಂಥ ಪಟ್ಟಣಕ್ಕೆ ಬಂದರು. ಆದರೆ ಆ ಬಡಸ್ತ್ರೀ ಅವರನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತಳಾಗ್ತಾಳಂತೆ. ಯಾಕಂದರೆ ಅವಳ ಮನೆಯಲ್ಲಿ ತಂಗಳಿಕೆ ಸ್ಥಳ ಇರಲಿಲ್ಲ. ಅವರು ಬೇರೆ ಯಾರೂ ಆಗಿರಲಿಲ್ಲ. ಡ್ಯಾನಿಯಲ್ ನ್ಯಾಶ್ ಮಾತ್ರವಲ್ಲದೆ ಅವರ ಪತ್ನಿ ಕ್ಲೇರಿಯಾ ಆಗಿದ್ದರು. ಅವರು ಕೊನೆಯದಾಗಿ ಕತ್ತಲೆ ಮತ್ತು ತೇವ ಇರುವಂಥ ಒಂದು ನೆಲದ ಮಳಿಗೆಯಲ್ಲಿ ತಂಗಲಿಕ್ಕೋಸ್ಕರವಾಗಿ ಆ ಸ್ತ್ರೀಯ ಬಳಿಯಲ್ಲಿ ಕೇಳಿಕೊಳ್ಳುತ್ತಾರೆ. ಆ ಒಂದು ಕತ್ತಲೆಯಲ್ಲಿಯೂ ತ್ಯಾವ ಇರುವಂತಹ ಆ ಮನೆಯಲ್ಲೂ ಸಹ ಉಳಿದುಕೊಂಡು ಕಳೆದ ಸುಮಾರು 2 ವಾರಗಳ ತನಕವಾಗಿಯೂ ಆ ಸ್ಥಳದಲ್ಲಿ ಚಾರ್ಲೆಸ್ ಫಿನ್ನಿಯವರು ಕೂಟ ಮಾಡುವಂತಹ ಇದ್ದದ್ದ ಯೋಚನೆಯನ್ನು ಅರಿಯಲ್ಪಟ್ಟು ಘನವಾಗಿ ನಿರಂತರವಾಗಿ ಉಪವಾಸದಿಂದಲೂ ಕಣ್ಣೀರಿನಿಂದಲೂ ಅವರು ಪ್ರಾರ್ಥನೆಯನ್ನು ಸಲ್ಲಿಸುವರಾಗಿದ್ದರು. ಇನ್ನೊಂದು ಸಂದರ್ಭದಲ್ಲಿ ಒಂದು ಪಟ್ಟಣಕ್ಕೆ ಹೋಗಿ ಉಜ್ಜೀವನ ಕೂಟವನ್ನು ಪ್ರಾರಂಭಿಸುವಂಥ ಸಮಯದಲ್ಲೇ ಆ ಗೃಹವನ್ನು ನಡೆಸುತ್ತಿದ್ದಂತಹ ಮನೆಯಲ್ಲಿದ್ದಂಥ ಒಬ್ಬ ಸ್ತ್ರೀಯನ್ನು ಸಂಪರ್ಕ ಮಾಡ್ತಾರೆ. ಅವಳು ಹೀಗೆ ಕೇಳ್ತಾಳೆ, ಸಹೋದರ ಫಿನ್ನಿಯವರೇ, ನಿಮಗೆ ಫಾದರ್ ನ್ಯಾಶ್ ಅವರ ಬಗ್ಗೆ ಗೊತ್ತಾ? ಅವರು ಮತ್ತು ಅವರೊಂದಿಗಿರುವ ಇನ್ನಿಬ್ಬರು ಕೆಲವು ವ್ಯಕ್ತಿಗಳನ್ನು ನೀವು ನೋಡಿದ್ದೀರಾ? ಆದರೆ ಅವರು ಒಂದು ತುತ್ತು ಆಹಾರವನ್ನು ಸಹ ಸೇವಿಸ್ತಾ ಇಲ್ಲ. ಅಲ್ಲಿ ನೋವಿನ ದೀರ್ಘಕಾಲವಾಗಿ ಶಬ್ದ ನರಳಾಟ ನನಗೆ ಕೇಳಿಸ್ತಾ ಇದೆ. ಕಿಟಕಿ ಬಾಗಿಲನ್ನು ತೆರೆದು ನೋಡಲಿಕ್ಕಾಗಿ ನಾನು ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿ ನೋಡುವಾಗ ಅವರು ಬೋರಲೆ ಬಿದ್ದು ಕಣ್ಣೀರಿನಿಂದ ನೋವಿನಿಂದ ನರಳಾಡುತ್ತಾ ಇದ್ದಾರೆ. ಈ ಸಂಗತಿಯನ್ನು ನಾನು ನೋಡಿದೆ. ಒಳಗೆ ಹೋಗಲಿಕ್ಕೆ ಭಯವಾಯಿತು. ಹಾಗಾಗಿ ಇಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಗೊತ್ತಿಲ್ಲ. ಹಾಗಾಗಿ ನೀವು ಡ್ಯಾನಿಯಲ್ ನ್ಯಾಶ್ ರವರನ್ನು ಏನು ಸಮಸ್ಯೆ ಎಂಬುದಾಗಿ ಕೇಳಬಹುದಾ ಎಂಬುದಾಗಿ ಹೇಳಿ ಚಾರ್ಲೆಸ್ ಫಿನ್ನಿ ಅವರನ್ನು ಆ ಸ್ತ್ರೀ ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಚಾರ್ಲೆಸ್ ಫಿನ್ನಿ ಅವರಿಂದ ಬಂದಂಥ ಉತ್ತರ, ಅದರ ಅವಶ್ಯಕತೆ ಇಲ್ಲ. ಅವರು ಪ್ರಾರ್ಥನೆಯಲ್ಲಿದ್ದಾರೆ ಮತ್ತು ಅವರು ವೇದನೆಯ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಜನಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿ ತನ್ನನ್ನು ಕೇಳಿ ಬಂದಂತಹ ಆ ಸ್ತ್ರೀಗೆ ಉತ್ತರವನ್ನು ಕೊಡಲ್ಪಡ್ತಾರೆ. ಚಾರ್ಲೆಸ್ ಫಿನ್ನಿ ಅವರು ಹೋಗುವಂಥ ಪ್ರತಿಯೊಂದೊಂದು ಕೂಟಗಳಲ್ಲೂ ಸಹ ದೇವರ ಬಲ ಇಳಿದು ಬರುವ ಹಾಗೆ ಪ್ರಾರ್ಥಿಸನ ಮಾಡುವ ಹಾಗೆ ಕರ್ತನು ಡ್ಯಾನಿಯಲ್ ನ್ಯಾಶ್ ಅವರನ್ನು ಎಬ್ಬಿಸಲ್ಪಟ್ಟಿದ್ದರು ಎಂಬುದಾಗಿ ಹೇಳಿ ಫಿನ್ನಿ ಅವರು ತಿಳಿದುಕೊಳ್ಳಲ್ಪಡ್ತಾರೆ. ಕೆಲವೊಂದು ಸಮಯಗಳಲ್ಲಿ ನ್ಯಾಶ್ ಅವರು ಕೂಟಕ್ಕೆ ಹೋಗುತ್ತಾ ಇರಲಿಲ್ಲ. ಆದರೆ ಫಿನ್ನಿ ಅವರು ಬೋಧಿಸುವಂಥ ಸಮಯದಲ್ಲಿ ದೇವರಾತ್ಮನು ಇಳಿದು ಬರ್ತಾ ಇದ್ರು. ಅದನ್ನು ಕುರಿತಾಗಿ ಫಿನ್ನಿ ಅವರು ಹೀಗೆ ಹೇಳಿಕೊಳ್ಳುತ್ತಾರೆ, ನಾನು ಪೂರ್ಣವಾಗಿ ಬೋಧನೆ ಮಾಡ್ತಿದ್ದೆ ಮತ್ತು ನ್ಯಾಶ್ ತನ್ನನ್ನು ಸಂಪೂರ್ಣವಾಗಿ ಪ್ರಾರ್ಥನೆಗೆ ಒಪ್ಪಿಸಿಕೊಡ್ತಾ ಇದ್ರು. ಸುವಾರ್ತಿಕನು ಸಾವಿರಾರು ಜನರಿಗೆ ಸಂದೇಶ ಸಾರುವಾಗ ಆಗಾಗ್ಗೆ ನ್ಯಾಶ್ ಅವರು ಪಕ್ಕದ ಮನೆಯಲ್ಲಿ ಕುಳಿತುಕೊಂಡು ತಲೆಬಾಗಿಸಿ ವೇದನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಮತ್ತು ದೇವರು ತನ್ನನ್ನು ಅತ್ಯದ್ಭುತವಾಗಿ ಉಪಯೋಗಿಸುವ ಹಾಗೆ ಮಾತ್ರವಲ್ಲದೆ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ಹಾಗೆ ಡ್ಯಾನಿಯಲ್ ನ್ಯಾಶ್ ಅವರು ನನಗೋಸ್ಕರವಾಗಿ ಬೇಡಿಕೊಳ್ಳುತ್ತಾ ಇದ್ರು. ಅವರು ಸುರಿಸಿದ ಕಣ್ಣೀರು, ಅವರ ವೇದನೆ ಶಬ್ದಗಳು ಅದು ಚರಿತ್ರೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿ ತಾನು ಮಾಡಲ್ಪಟ್ಟಂಥ ಸೇವೆ ಹಿಂದೆ ಡ್ಯಾನಿಯಲ್ ನ್ಯಾಶ್ ರವರ ಪ್ರಾರ್ಥನಾ ಪ್ರತಿಫಲ ಅದು ಸದಾಕಾಲ ಇತ್ತು ಎಂಬುದಾಗಿ ಹೇಳಿ ಫಿನ್ನಿ ಅವರು ಡ್ಯಾನಿಯಲ್ ನ್ಯಾಶ್ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದನ್ನು ಮರೆಯೋದಿಲ್ಲ. ಫಿನ್ನಿಯ ಬಗ್ಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅದೇನೆಂಬುದಾಗಿ ನೋಡುವುದಾದರೆ, ಅವರ ಸೇವೆಯ ಕೂಟಗಳಲ್ಲಿ ಅವರು ಮುಂದೆ ಹೋಗಿ ಗುಪ್ತ ಸ್ಥಳಗಳಲ್ಲಿ ದೇವರನ್ನು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹುಡುಕಲ್ಪಡುವಂಥ ಜನಗಳನ್ನು ನಿಲ್ಲಿಸುವ ಹಾಗೆಯೂ ಮಾತ್ರವಲ್ಲದೆ ಫಿನ್ನಿಯವರು ಬೋಧಿಸಲ್ಪಡುವಂಥ ಸಮಯಗಳಲ್ಲಿ ಕರ್ತನು ಅವರನ್ನು ಅಧಿಕವಾಗಿ ಉಪಯೋಗಿಸಲ್ಪಡುವ ಹಾಗೆಯೂ ನ್ಯಾಶ್ ಅವರು ಬಹಳವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದರು. ಕೆಲವು ಸಮಯಗಳಲ್ಲಿ ಕೂಟಗಳಲ್ಲಿ ತೊಂದರೆಗಳು ಅಡ್ಡಿಗಳು ಬರುವಾಗ ಸಹೋದರ ಫಿನ್ನಿಯವರು ಡ್ಯಾನಿಯಲ್ ನ್ಯಾಶ್ ರವರ ಬಳಿಯಲ್ಲಿ ಹೋಗಲ್ಪಡ್ತಾ ಇದ್ರು. ಹೋಗಿ ಅವರ ಜೊತೆಯಲ್ಲೇ ಅದರ ಸಂಬಂಧವಾಗಿ ಚರ್ಚಿಸಿ ಅವರು ಕೇಳುವಾಗ ನ್ಯಾಶ್ ಅವರು ಹೇಳಲ್ಪಡ್ತಾ ಇದ್ದುದು ಒಂದೇ, ಇಂಥ ಪರಿಸ್ಥಿತಿಯಲ್ಲಿ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಪ್ರಾರ್ಥನೆಯನ್ನು ಮಾಡ್ಬೋದು ಎಂಬುದಾಗಿ ಹೇಳಿ ಫಿನ್ನಿಯವರನ್ನು ಅವರು ಬಲಪಡಿಸ್ತಾ ಇದ್ರು. ಪ್ರಾರ್ಥನೆಯಲ್ಲಿ ಗಳಿಸಿಕೊಂಡಂಥ ದೃಢವಾದಂಥ ವಿಶ್ವಾಸ ಅವರ ಜೀವಿತದಲ್ಲಿ ಎಂದಿಗೂ ಸಹ ನಿರಂತರವಾಗಿತ್ತು. ನ್ಯಾಶ್ ರವರು ಶಾಂತ ಸ್ವಭಾವದವರು ಮಾತ್ರವಲ್ಲದೆ ಲೋಕದ ಪ್ರಸಿದ್ಧಿಯಿಂದ ಅವರು ದೂರವಾಗಿ
ಸ್ಥಿರವಾಗಿ ಇದ್ದಂಥ ದೈವ ಮನುಷ್ಯರಾಗಿದ್ದರು. ದೇವರು ನಡೆಸುವುದಾದರೆ ನಡೆಸಲಿ, ನನ್ನನ್ನು ನಾನು ಎಂದಿಗೂ ಸಹ ಪ್ರಖ್ಯಾತಿಪಡಿಸಿಕೊಳ್ಳಬಾರದು ಎಂಬುದಾದಂತಹ ನಂಬಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ದೀನತೆಯಿಂದ ಅವರು ಬದುಕಲ್ಪಟ್ಟಂತಹ ಪ್ರಾರ್ಥನೆ ಮನುಷ್ಯನಾಗಿದ್ದರು. ಪ್ರಾರ್ಥನಾ ಕೂಟಗಳಲ್ಲಿ ಜನಗಳು ತುಂಬಲ್ಪಡುತ್ತಾ ಇದ್ದರು. ಮಾತ್ರವಲ್ಲದೆ ಕೂಟವು ಮುಗಿಯುವಂತಹ ಕೆಲವು ಸಮಯದ ತನಕವಾಗಿಯೂ ಸಹ ಅವರು ಉಜ್ಜೀವನಕ್ಕೋಸ್ಕರವಾಗಿ ವಿರೋಧಿಸಿ ನಿಲ್ಲಲ್ಪಡುವಂತಹ ಶತ್ರುವಿನ ಕಾರ್ಯಗಳನ್ನು ಲಯಪಡಿಸುವ ಹಾಗೆ ಯೌವನಸ್ಥರುಗಳು ಕರ್ತನ ಕಡೆಗೆ ಮನದರಿಗುವ ಹಾಗೆ ಅವರು ಪ್ರಾರ್ಥಿಸಲ್ಪಟ್ಟರು. ಬದಲಾಗಿ ಆ ಕೂಟಗಳಿಗೆ ವಿರುದ್ಧವಾಗಿ ನಿಲ್ಲಲ್ಪಟ್ಟಂಥವರೆಲ್ಲರೂ ಸಹ ಮನಸ್ಸಾಂತರ ಪಡಲ್ಪಟ್ಟರು. ಮಾತ್ರವಲ್ಲದೆ ಈ ಒಂದು ಕಾರ್ಯಗಳು ಡ್ಯಾನಿಯಲ್ ನ್ಯಾಶ್ ಅವರ ಒಂದು ಪ್ರಾರ್ಥನೆಯ ಪ್ರತಿಫಲವಾಗಿತ್ತು. ಕರ್ತನು ಅವರನ್ನು ಬಹಳವಾಗಿ ಪ್ರಾರ್ಥನೆಯಲ್ಲಿ ಉಪಯೋಗಿಸಲ್ಪಡುವಂಥವರಾಗಿದ್ದರು. ಮಾತ್ರವಲ್ಲದೆ ಪ್ರಾರ್ಥನೆಯಲ್ಲಿ ಇವರು ಯಾವಾಗಲೂ ಸಹ ಶ್ರದ್ಧೆ ಉಳ್ಳವರಾಗಿದ್ದರು, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವವರಾಗಿದ್ದರು. ನೇರವಾಗಿ ಮೊಣಕಾಲುತ್ತಾ ಕರ್ತನ ಸಮ್ಮುಖದಲ್ಲಿ ಅವರು ಪ್ರಾರ್ಥನೆ ಮಾಡಲಿಕ್ಕೆ ನಿಲ್ಲುವುದಾದರೆ, ಒಂದು ಕೋಣೆಯಲ್ಲಿ ಕೂರುವುದಾದರೆ, ಒಂದು ವಾರಗಟ್ಟಲೆ 15 ದಿನಗಳಾದರೂ ಸಹ ಆ ಕೋಣೆಯನ್ನು ಬಿಟ್ಟು ಅವರು ಬರುತ್ತಲೇ ಇರಲಿಲ್ಲ. ಅವಿರತವಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡಲ್ಪಟ್ಟಂಥ ದೈವ ಮನುಷ್ಯ ಡ್ಯಾನಿಯಲ್ ನ್ಯಾಶ್ ಅವರಾಗಿದ್ದರು. ಅಮೆರಿಕದ ನ್ಯೂಯಾರ್ಕ್ ಪಟ್ಟಣದಲ್ಲಿ ಒಂದು ದೊಡ್ಡ ಉಜ್ಜೀವನ ಕೂಟವನ್ನು ಚಾರ್ಲೆಸ್ ಫಿನ್ನಿ ಅವರು ನಡೆಸಲ್ಪಡ್ತಾರೆ. ಆ ಒಂದು ಉಜ್ಜೀವನ ಕೂಟದಲ್ಲಿ ಸುಮಾರು 1 ಲಕ್ಷದ ಅಷ್ಟು ಆತ್ಮಗಳು ರಕ್ಷಿಸಲ್ಪಡ್ತವೆ. ಆ ಒಂದು ಉಜ್ಜೀವನ ಕೂಟದಲ್ಲಿ ಆ ರಕ್ಷಿಸಲ್ಪಟ್ಟಂಥ ಆ ಉಜ್ಜೀವನ ಕೂಟವು ಯಶಸ್ವಿ ಆಗಲಿಕ್ಕೆ ಅದರ ಹಿಂದೆ ಡ್ಯಾನಿಯಲ್ ನ್ಯಾಶ್ ಮಾತ್ರವಲ್ಲದೆ ಅವರ ಪತ್ನಿ ಕ್ಲೇರಿಯವರು ಅದಕ್ಕೋಸ್ಕರವಾಗಿ ಬಹಳವಾಗಿ ಅವಿರತವಾಗಿ ಪ್ರಾರ್ಥನೆಯನ್ನು ಮಾಡಿದವರಾಗಿದ್ದರು. ಆತ್ಮಗಳಿಗೋಸ್ಕರವಾಗಿ ಹಂಬಲಿಸುವಂಥ ಉತ್ಸಾಹದ ಪ್ರಾರ್ಥನೆಯು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಮಾದರಿಯಾಗಿದೆ. ಇದನ್ನು ಕುರಿತಾಗಿ ಅವರು ಯಾವಾಗಲೂ ಸಹ ಸಂತೋಷವುಳ್ಳವರಾಗಿ ನೆನೆಸಲ್ಪಡುವವರಾಗಿದ್ದರು. ಒಬ್ಬ ಮನುಷ್ಯನು ರಕ್ತವನ್ನೇ ಬೆವರಾಗಿ ಸುರಿಸುವನೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಮೂಗಿನಿಂದ ರಕ್ತ ಸುರಿಯುವವರೆಗೂ ಪ್ರಾರ್ಥನೆ ಮಾಡುವಂಥ ಒಬ್ಬ ಮನುಷ್ಯನನ್ನು ನಾನು ಬಲ್ಲೆನು. ಚಳಿಗಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಮಾತ್ರವಲ್ಲದೆ ಬೇಸಿಗೆಗಾಲದಲ್ಲಿಯೂ ಸಹ ಬೆವರಿನಿಂದ ಯಾವಾಗಲೂ ಸಹ ಪ್ರಾರ್ಥನೆ ಮಾಡುವಂಥ ದೈವ ಮನುಷ್ಯನು, ಮೂಗಿನಲ್ಲಿ ರಕ್ತ ಸುರಿಯಲ್ಪಡ್ತಾ ಇದ್ರೂ ಸಹ ಪ್ರಾರ್ಥನೆ ಮಾಡುವಂಥ ಮನುಷ್ಯನು, ಎಷ್ಟೋ ತಾಸುಗಳವರೆಗೂ ಸಹ ಮನೋವೇದನೆಯಿಂದ ತಮ್ಮ ಬಲವನ್ನು ಕಳೆದುಕೊಂಡವರಾಗಿ ಸೋತು ಹೋಗುವ ತನಕವಾಗಿಯೂ ಪ್ರಾರ್ಥಿಸುವಂಥ ದೈವ ಮನುಷ್ಯನನ್ನು ನಾನು ಬಲ್ಲೆನು. ದೇವರಿಗೆ ಮಾಡಿದ ಇಂತಹ ಪ್ರಾರ್ಥನೆಗಳು ಜಯಶಾಲಿಗಳಾಗುತ್ತವೆ. ಇಂತಹ ವೇದನೆಯುಳ್ಳ ಪ್ರಾರ್ಥನೆಯು ಜೋನಾಥನ್ ಎಡ್ವರ್ಡ್ ಅವರ ಕಾಲಗಳಲ್ಲಿ ಪ್ರಚಲಿತವಾಗಿತ್ತು. ನಂತರದ ಆ ಸ್ಥಳದಲ್ಲಿ ಉಜ್ಜೀವನ ಉಂಟಾಗಿತ್ತು. ಅದೇ ಪ್ರಕಾರವಾಗಿ ಡ್ಯಾನಿಯಲ್ ನ್ಯಾಶ್ ಅವರು ಪ್ರಾರ್ಥನೆಯನ್ನು ಮಾಡುವಂಥ ದೈವ ಮನುಷ್ಯರಾಗಿದ್ದರು. ರೋಚೆಸ್ಟರ್ ಅನ್ನುವಂಥ ಸ್ಥಳದಲ್ಲಿ ನಡೆಯಲ್ಪಟ್ಟಂಥ ಕೂಟಗಳಲ್ಲಿ ಅಲ್ಲಿ ಹಗಲು ಇರಲು ಆ ಒಂದು ಕೂಟದಲ್ಲಿ ಬಹಳವಾಗಿ ದೇವರಾತ್ಮನು ಕಾರ್ಯವನ್ನು ಮಾಡುವ ಹಾಗೆ ವೇದನೆಯಿಂದಲೂ ಕಣ್ಣೀರಿನಿಂದಲೂ ಸಹ ನ್ಯಾಶ್ ಮಾತ್ರವಲ್ಲದೆ ಅವರ ಪತ್ನಿ ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ಕೆಲವು ವರ್ಣನೆಗಳು ಮಾತ್ರವಲ್ಲ, ನ್ಯಾಶ್ ಅವರ ಹೆಸರಿನಲ್ಲಿ ಕೆಲವು ಕಿಡಿಗೇಡಿಗಳು ಸಹ ಅನೇಕ ವಿಧವಾಗಿ ಕೇಡನ್ನು ಮಾಡುವಂತಹ ಆಲೋಚನೆಗಳುಳ್ಳವರಾಗಿದ್ದರು. ಆದರೆ ಯಾವ ಕೇಡುಗಳನ್ನು ಸಹ ಮಾಡದ ಹಾಗೆ ಕರ್ತನು ಅವರನ್ನು ಕಾಯಲ್ಪಟ್ಟವರಾಗಿದ್ದರು. ದೇವರ ಹತ್ತಿರ ಕಣ್ಣೀರು ಸುರಿಸುತ್ತಾ ಮೊರೆ ಇಡುತ್ತಾ ಬಹುಕಾಲ ಜೊತೆಯಲ್ಲೇ ಇದ್ದಾರೆಂಬುದಾಗಿ ಹೇಳಿ, ಕರ್ತನೇ ನನ್ನ ಸಂಗಡ ಇದ್ದಾರೆಂಬುದಾಗಿ ಹೇಳಿ, ಬಲವಿಲ್ಲದವರಿಗೆ ಬಲಹೀನರಾಗಿ ಬೋರಲ ಬಿದ್ದು ಯಾವಾಗಲೂ ಸಹ ಡ್ಯಾನಿಯಲ್ ನ್ಯಾಶ್ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ಉಜ್ಜೀವನಕ್ಕಾಗಿ ಪ್ರಾರ್ಥಿಸಿದರು. ಜನಗಳು ಕರ್ತನ ಕಡೆಗೆ ಮನ ತಿರುಗಲಿಕ್ಕೋಸ್ಕರವಾಗಿ ಪ್ರಾರ್ಥಿಸಿದರು. ಪ್ರಾರ್ಥನೆ ಮಾಡಲ್ಪಟ್ಟಂಥ ಒಂದೊಂದು ಪ್ರಾರ್ಥನೆಗಳಲ್ಲೂ ಸಹ ಅವರು ಕರ್ತನನ್ನೇ ಮಹಿಮೆ ಪಡಿಸುವಂಥ ಜನಗಳನ್ನು ಕರ್ತನ ಕಡೆಗೆ ತರುವ ಹಾಗೆ ಅವರು ಅವಿರತವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದರು. ದೊಡ್ಡ ಭಾರದಿಂದ ಅವರು ವೇದನೆಯಿಂದ ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇರಲಿಲ್ಲ. ಬದಲಾಗಿ ಪರಲೋಕ ಯುದ್ಧವನ್ನು ಗೆಲ್ಲುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಕರ್ತನು ತಾನು ನನಗೆ ಕೊಡಲ್ಪಟ್ಟಿರುವಂತಹ ಸೇವೆಯನ್ನು ನಾನು ಮಾಡಲೇಬೇಕೆಂಬುದಾಗಿ ಹೇಳಿ ನಾಶವಾಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ಮೊಣಕಾಲಿನಲ್ಲಿ ನಿಂತುಕೊಂಡವರಾಗಿ ಅವರು ಪ್ರಾರ್ಥನೆ ಯುದ್ಧವನ್ನು ಮಾಡುವವರಾಗಿದ್ದರು. ಅವರು ರಹಸ್ಯವಾಗಿಯೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಬಹಿರಂಗವಾಗಿಯೂ ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಮಾತ್ರವಲ್ಲದೆ ಅವರ ಒಂದು ಪ್ರಾರ್ಥನೆಗಳಿಗೆ ಕರ್ತನು ಉತ್ತರವನ್ನು ಕೊಡುವಂಥದ್ದನ್ನು ಸಹ ಅವರು ನಿರೀಕ್ಷಿಸಲ್ಪಡ್ತಾ ಇದ್ದರು. ಮಾತ್ರವಲ್ಲದೆ ಪವಿತ್ರಾತ್ಮನು ಸಹ ಅವರ ಪ್ರಾರ್ಥನೆಯಲ್ಲಿ ಸಹಕಾರಿಯಾಗಿ ಇದ್ದದ್ದನ್ನು ಅವರು
ನೆನೆಸಲ್ಪಡುವವರಾಗಿದ್ದರು. ಅವರು ಎಲ್ಲ ಪ್ರಯತ್ನಗಳನ್ನು ಸಹ ಪ್ರಾರ್ಥನೆ ಮುಖಾಂತರವಾಗಿ ಮಾಡ್ತಾ ಇದ್ರು. ಸಂತೋಷಗಳಲ್ಲಿಯೋ, ಕ್ರೀಡಾಕೂಟಗಳಲ್ಲಿಯೋ, ಮನರಂಜನೆಗಳಲ್ಲಿಯೋ ಅವರು ಯಾವಾಗಲೂ ಸಹ ಸಮಯನ ಕೊಟ್ಟಂಥವರಲ್ಲ. ನಿರಂತರವಾಗಿ ಪ್ರಾರ್ಥನೆಗೋಸ್ಕರವಾಗಿ ಸಮಯನ ಕೊಡಲ್ಪಟ್ಟಂಥ ದೈವ ಮನುಷ್ಯ ಡ್ಯಾನಿಯಲ್ ನ್ಯಾಶ್ ಅವರಾಗಿದ್ದರು. ಆತ್ಮಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ರಾಷ್ಟ್ರಗಳ ಉಜ್ಜೀವನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ದೇವರ ರಾಜ್ಯದ ಉನ್ನತಿಗಾಗಿ ಎಂದಿಗೂ ಸಹ ಅವರು ಹಿಂದೆಗೆಯಲ್ಪಡುವವರಾಗಿ ಇರಲಿಲ್ಲ. ದೇವರ ರಾಜ್ಯವು ಎಲ್ಲ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಬೇಕೆಂಬುದಾಗಿ ಅವಿರತವಾಗಿ ಪ್ರಾರ್ಥನೆಯಿಂದಲೇ ಇದು ಸಾಧ್ಯ ಎಂಬುದಾಗಿ ನಂಬಲ್ಪಟ್ಟಂಥ ದೈವ ಮನುಷ್ಯ ಡ್ಯಾನಿಯಲ್ ನ್ಯಾಶ್ ಅವರಾಗಿದ್ದರು. ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡುವ ದೇವರಲ್ಲಿ ನ್ಯಾಶ್ ರವರಿಗೆ ಬಹಳವಾದಂಥ ಭರವಸೆ ಇತ್ತು. ದೇವರು ತನ್ನ ಬಲವಾದ ಶಕ್ತಿಯಿಂದ ಉತ್ತರ ಕೊಡುವ ತನಕವಾಗಿಯೂ ಸಹ ಅವರು ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಲೇ ಇದ್ದರು. ಹಗಲು ರಾತ್ರಿ ಸಂಪೂರ್ಣವಾಗಿ ದೇವರಿಂದ ಉತ್ತರ ಬರುವ ತನಕವಾಗಿ ಸಹ ಅವರು ನಿರಂತರವಾಗಿ ಪ್ರಾರ್ಥಿಸ್ತಲೇ ಇದ್ದರು. ಅತಿಯಾದಂಥ ಪ್ರಾರ್ಥನೆ, ಹೋರಾಟ ಮತ್ತು ಶಾರೀರಿಕ ಬಲಹೀನತೆ ಇವು ದೇವರು ಬಲವಾಗಿ ಚಲಿಸಲು ಕೊಡತಕ್ಕ ಬೆಲೆಗಳಾಗಿವೆ. ಇದಕ್ಕೆ ಪ್ರತಿಫಲವಾಗಿ ಪರಲೋಕವು ತೆರೆಯಲ್ಪಡುತ್ತದೆ. ಮಹಿಮಕರವಾದಂಥ ಪವಿತ್ರಾತ್ಮನ ಬಲವು ಇಳಿದು ಬರುತ್ತದೆ. ಆತ್ಮಗಳು ರಕ್ಷಣೆ ಹೊಂದುತ್ತವೆ. ದೇವರಿಗೆ ಮಹಿಮೆ ಉಂಟಾಗಲ್ಪಡುತ್ತದೆ. ಹೀಗೆ ಇದನ್ನು ನಂಬಲ್ಪಟ್ಟಂಥ ಫಿನ್ನಿಯ ದೈವ ಸೇವಕರಾದಂಥ ನ್ಯಾಶ್ ರವರು ಕರ್ತನಲ್ಲಿ ಅಧಿಕವಾಗಿ ಪ್ರಾರ್ಥಿಸುವವರಾಗಿದ್ದರು. ಡ್ಯಾನಿಯಲ್ ನ್ಯಾಶ್ ಅವರು ರಹಸ್ಯವಾದಂಥ ಪ್ರಾರ್ಥನೆ ಮತ್ತು ನಿರಂತರವಾದಂಥ ಪ್ರಾರ್ಥನೆಯನ್ನು ಅವರು ಯಾವಾಗಲೂ ಸಹ ಮಾಡುವವರಾಗಿದ್ದರು. ಪ್ರಾರ್ಥನೆಯಲ್ಲಿ ಯಾವಾಗಲೂ ಸಹ ಉತ್ಸಾಹದಿಂದ ಪ್ರಾರ್ಥನೆ ಮಾಡುವವರಾಗಿದ್ದರು. ಅವರು ಆತ್ಮ ಭಾರವುಳ್ಳವರಾಗಿ ಆತ್ಮಗಳ ಬಿಡುಗಡೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿದ್ದರು. ಮಾತ್ರವಲ್ಲದೆ ಚಿಕ್ಕ ಕೋಣೆ, ಸಣ್ಣ ಕೋಣೆ, ಯಾವುದಾದ್ರೂ ಒಂದು ಸ್ಥಳವು ಸಿಕ್ಕಲ್ಪಟ್ಟು ಸಹ ಅಲ್ಲಿ ಮೊಣಕಾಲನ್ನು ಊರಿ ಪ್ರಾರ್ಥನೆಗೆ ಒಪ್ಪಿಸಿಕೊಡುವಂತಹ ದೈವ ಮನುಷ್ಯನಾಗಿದ್ದರು. ನ್ಯಾಶ್ ರವರು 2 ಅಥವಾ 3 ಜೊತೆಯಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಲಿಕ್ಕಾಗಿ ಆಸಕ್ತಿಯಿಂದ ಎದುರು ನೋಡುವವರಾಗಿದ್ದರು. ಮಾತ್ರವಲ್ಲದೆ ವೈಯಕ್ತಿಕವಾಗಿ ಸಹ ತಮ್ಮ ಪ್ರಾರ್ಥನಾ ಜೀವಿತವನ್ನು ಅವರು ನಿರಂತರವಾಗಿ ಕರ್ತನ ಸಮ್ಮುಖದಲ್ಲಿ ಇಟ್ಟುಕೊಂಡಂಥವರಾಗಿದ್ದರು. ಅದು ಮಾತ್ರವಲ್ಲದೆ ನ್ಯಾಶ್ ರವರು ಇಂಥ ವಿಧಾನಗಳನ್ನು ಅನುಸರಿಸಿದ್ದರಿಂದ ಅವರ ಪ್ರಾರ್ಥನೆಯಲ್ಲಿ ಅಸಾಧಾರಣವಾದಂತಹ ಕರ್ತನಾತ್ಮನ ಚಲಿಸುವಿಕೆ ಇತ್ತು, ಪರಿವರ್ತನೆ ಇತ್ತು. ಮನುಷ್ಯರು ಬದಲಾವಣೆಗಳನ್ನಾಗಲ್ಪಡ್ತಾ ಇದ್ದರು. ಕೂಟಕ್ಕೆ ಬರಲ್ಪಟ್ಟಂಥ ಜನಗಳಲ್ಲಿ ಬದಲಾವಣೆಗಳಾಗಲ್ಪಡ್ತಾ ಇತ್ತು. ಮಾತ್ರವಲ್ಲದೆ ಕೆಲವೊಂದು ವೇಳೆಯಲ್ಲಿ ಅವರ ಪ್ರಾರ್ಥನೆಗಳ ಅದ್ಭುತಗಳು ದೊರೆಯಲ್ಪಟ್ಟದಕ್ಕಿಂತ ಹೆಚ್ಚಾಗಿ ಜನಗಳು ಮನಸ್ಸಾಂತರವನ್ನು ಹೊಂದಲ್ಪಡ್ತಾ ಇದ್ರು. ಯಾಕಂದರೆ ಅವರು ಆಲೋಚಿಸಿದ ಪ್ರಕಾರವಾಗಿ ಉಜ್ಜೀವನ ಕೂಟದಲ್ಲಿ ಅವರು ತಲುಪಬೇಕೆನ್ನುವ ವ್ಯಕ್ತಿಗಳ ಜೊತೆಗೆ ಪಟ್ಟಿಯನ್ನು ಅವರು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡುವವರಾಗಿದ್ದರು. ಅದು ಮಾತ್ರವಲ್ಲದೆ ಅವರ ಪ್ರಾರ್ಥನೆಯ ವಿಷಯಗಳು ಅತಿಯಾಗಿ ಹಠಮಾರಿತನದಿಂದಲೂ ಮಾತ್ರವಲ್ಲದೆ ಬೇಕು ಅನ್ನುವಂಥ ರೀತಿಯಲ್ಲಿ ಉತ್ತರಕ್ಕೋಸ್ಕರವಾಗಿ ನಿಶ್ಚಯವಾಗಿ ಅವರು ನಿರಂತರವಾಗಿ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಪ್ರಾರ್ಥಿಸುವವರಾಗಿದ್ದರು. ಕೂಟಗಳಲ್ಲಿ ಅವರು ಯಾವಾಗಲೂ ಸಹ ಪ್ರಾರ್ಥನೆ ಮಾಡುವಂಥದ್ದನ್ನು ನಿರಂತರವಾಗಿ ಇಟ್ಟುಕೊಂಡಂತಹ ಮನುಷ್ಯರಾಗಿದ್ದರು. ಸಂದೇಶಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದರು. ದೇವರ ಚಿತ್ತವನ್ನು ತಿಳಿದುಕೊಂಡು ಪಟ್ಟಿಯನ್ನು ಮಾಡಿ ಯಾರ್ಯಾರನ್ನು ಸೇರಿಸಿಕೊಳ್ಳಬೇಕು ಈ ಪ್ರಾರ್ಥನೆಯಲ್ಲಿ ಎಂಬುದಾಗಿ ಹೇಳಿ ಅವರು ದೇವರ ಚಿತ್ತವನ್ನು ಹೇಳಲ್ಪಟ್ಟಂಥ ದೈವ ಮನುಷ್ಯರನ್ನು ಮಾತ್ರವೇ ಅವರ ಒಟ್ಟಿಗೆ ಪ್ರಾರ್ಥನೆಯಲ್ಲಿ ಕೂಡಿಸಿಕೊಳ್ಳುವಂಥವರಾಗಿದ್ದರು. ನಂಬಿಕೆ ಇಲ್ಲದೆ ಇರುವಂಥವರನ್ನು ಅವರು ಎಂದಿಗೂ ಸಹ ತಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ಸೇರಿಸಲ್ಪಡುತ್ತಲೇ ಇರಲಿಲ್ಲ. ಅಮೇರಿಕ ದೇಶದ ಉತ್ತರ ಭಾಗದಲ್ಲಿ ನಡೆಯಲ್ಪಟ್ಟಂಥ ಉಜ್ಜೀವನವನ್ನು ಕರ್ತನು ಚಾರ್ಲೆಸ್ ಫಿನ್ನಿಯವರನ್ನು ಬಹಳವಾಗಿ ಉಪಯೋಗಿಸಲ್ಪಟ್ಟರು. ಆದರೆ ಫಿನ್ನಿಯವರೇ ಹೇಳುವ ಹಾಗೆ ಇಡೀ ಅಮೇರಿಕ ದೇಶದ ಉತ್ತರ ಭಾಗದಲ್ಲಿ ಉಜ್ಜೀವನ ನಡೆಯಲ್ಪಟ್ಟದಕ್ಕೆ ಕಾರಣ ಡ್ಯಾನಿಯಲ್ ನ್ಯಾಶ್ ರವರ ಪ್ರಾರ್ಥನೆಯಿಂದಲೇ ಕರ್ತನು ನನ್ನನ್ನು ಉಪಯೋಗಿಸಿದರು ಎಂಬುದಾಗಿ ಹೇಳಿ ಅವರು ಅಂದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ಸಂಜೆ ಕೂಟಗಳನ್ನು ಸಹ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ಇವರು ಪ್ರಾರಂಭವನ್ನು ಮಾಡಿದಂಥವರಾಗಿದ್ದರು. ಅನೇಕ ವಿರೋಧಗಳು ಬರಲ್ಪಟ್ಟರೂ ಸಹ ಆ ವಿರೋಧಗಳಿಗೆ ಅವರು ಭಯಪಡದ ಹಾಗೆ ಕರ್ತನ ಸಮ್ಮುಖದಲ್ಲಿ ಆಳವಾಗಿ ಪ್ರಾರ್ಥನೆಯೊಟ್ಟಿಗೆ ಅಲ್ಲಿ ಬರುವಂಥ ಒಂದೊಂದು ಜನಗಳು ರಕ್ಷಣೆ ಹೊಂದಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದರು. ಡ್ಯಾನಿಯಲ್ ನ್ಯಾಶ್ ರವರಿಗೆ ಒಂದು ಬಹಳವಾದಂತಹ ಬಯಕೆ ಇತ್ತು. ಅದೇನೆಂಬುದಾಗಿ ನೋಡುವುದಾದರೆ ಅವರೇ ಹೇಳಿಕೊಳ್ಳುವ ಹಾಗೆ, ನಾನು ಭಾವಪರವಶನಾಗಿ ಪವಿತ್ರಾತ್ಮನೊಂದಿಗೆ ಪ್ರಾರ್ಥಿಸುತ್ತಿರುವಾಗಲೇ ಸತ್ತು ಪರಲೋಕಕ್ಕೆ ಹೋಗಬೇಕು ಅನ್ನುವಂಥದ್ದು ಅವರ ಮನದ ಆಸೆಯಾಗಿತ್ತು. ಅದರ ಪ್ರಕಾರವಾಗಿ 1831 ಡಿಸೆಂಬರ್ 21 ಅವರು ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವಾಗಲೇ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುತ್ತಾ ಇರುವಂಥ ಸಮಯದಲ್ಲೇ ತಮ್ಮ 56ನೇ ವರ್ಷದಲ್ಲಿ ಕರ್ತನ ಸಮ್ಮುಖ ಅವರು ಸೇರಲ್ಪಡುತ್ತಾರೆ. ಈಗಿನ ದಿನಗಳಲ್ಲಿ ಬಹುಶಃ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥ ದೇವ ಸೇವಕರು, ದೈವ ಮಕ್ಕಳು ಕಡಿಮೆ ಎನ್ನಬಹುದು. ಚಾರ್ಲೆಸ್ ಫಿನ್ನಿಯಂತಹ ಸೇವೆಯ ಹಿಂದೆ ಬಲವಾಗಿ ಪ್ರಾರ್ಥನೆ ಮಾಡಲ್ಪಟ್ಟಂತಹ ಒಂದು ಪ್ರಾರ್ಥನೆ ವೀರನು ಡ್ಯಾನಿಯಲ್ ನ್ಯಾಶ್ ಅವರಾಗಿದ್ದರು. ಕರ್ತನಲ್ಲಿ
ಪ್ರೀತಿಯ ದೇವಜನೆ, ನಾವು ಕರ್ತನ ಸಮ್ಮುಖದಲ್ಲಿ ಮಾಡಲ್ಪಟ್ಟಂಥ ಪ್ರಾರ್ಥನೆ ನಿಶ್ಚಯವಾಗಿ ಪ್ರತಿಫಲವನ್ನು ಕೊಡಲ್ಪಡ್ತದೆ. ಕೊನೆಯ ಉಸಿರಿರುವ ತನಕವಾಗಿಯೂ ಸಹ ಮೊಣಕಾಲೂರಿನಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡುತ್ತಾ ರಕ್ಷಣೆಗಾಗಿ ಜನಗಳ ಮನಸ್ಸಾಂತರಕ್ಕೋಸ್ಕರವಾಗಿ ಬೇಡಲ್ಪಟ್ಟಂಥ ಡ್ಯಾನಿಯಲ್ ನ್ಯಾಶ್ ಇಂದಿಗೂ ಸಹ ಕರ್ತನ ಸಮ್ಮುಖದಲ್ಲಿ ಅಮರರಾಗಿ ಉಳಿದಿದ್ದಾರೆ. ಇಂದು ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿದೆ? ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ, ಹಗಲಿರುಳು ನಶಿಸಿ ಹೋಗುತ್ತಿರುವಂಥ ಜನಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನಾತ್ಮನನ್ನು ಒಬ್ಬೊಬ್ಬರ ಮೇಲೆ ನೀವು ಸುರಿಯ ಮಾಡಿರಿ ಅಪ್ಪ. ನಿರಂತರವಾಗಿ ಪ್ರಾರ್ಥಿಸುವ ಹಾಗೆ ಸಹಾಯ ಮಾಡಿರಿ. ದೇಶದ ಒಡಕಿನಲ್ಲಿ ನಿಲ್ಲಲಿಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ ಅಪ್ಪ. ಅಂಥ ಪ್ರಾರ್ಥನಾ ಆತ್ಮನ ನಮ್ಮೊಬ್ಬೊಬ್ಬರ ಮೇಲೆ ಸುರಿಸಿರಿ ದೇವರ ಆತ್ಮನೆ. ಹಾಗೆ ನೀವು ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕಾರ್ಯಗಳಿಗೆ ನಮ್ಮನ್ನು ಬಿಟ್ಟು ಕೊಡ್ತೇವೆ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ಈ ಒಂದು ಸಂದೇಶವು, ಈ ಒಂದು ಮಿಷನರಿ ಚರಿತ್ರೆ ನಿಮಗೆ ಪ್ರಯೋಜನಕರವಾಗಿತ್ತು ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ಸಂದೇಶವನ್ನು ಮತ್ತೊಬ್ಬರಿಗೆ ನೀವು ಕಳುಹಿಸಲ್ಪಡುವಂಥದ್ದು ಉತ್ತಮವಾಗಿರುವಂಥದ್ದಾಗಿರುತ್ತದೆ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ಸಹ ನಮ್ಮ ಸಂಖ್ಯೆಗೆ ನೀವು ಫೋನ್ ಮಾಡಲ್ಪಡ್ಬೋದು. ನಾವು ನಿಮಗೋಸ್ಕರವಾಗಿ ಸಂತೋಷವಾಗಿ ಪ್ರಾರ್ಥಿಸಲಿಕ್ಕಾಗಿ ತವಕ ಪಡುತ್ತೇವೆ. ಮಾತ್ರವಲ್ಲದೆ ದೇವರು ನಮ್ಮನ್ನು ನಂಬಿಕೊಡಲ್ಪಟ್ಟಂತಹ ಸೇವೆಯನ್ನು ನಾವು ಮಾಡಲಿಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ನಮಗೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತವಿರುವುದಾದರೆ ಮತ್ತೊಂದು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಸಂಚಿಕೆಯಲ್ಲಿ ನಾವು ಕೂಡಿ ಬರೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.